ನನಗೊಂದು ಸಂಶಯ. ಏನು? ಹುತ್ತವನ್ನೇರಿದವರನ್ನು, ಹುಲ್ಲು ಕಟ್ಟಿದವರನ್ನು ಹಾಗೂ ನೀರಿನಲ್ಲಿ ಮುಳುಗಿದವರನ್ನು ಇರಿದು ಕೊಲ್ಲುವುದು ನ್ಯಾಯ ಆಗುತ್ತದೋ ದೇವರೇ? ಕೇಳೋ ಧರ್ಮಜ ಮಾತನ್ನ ಕೇಳುವೆನಯ್ಯೇ ಯಮಜೋತ. ಪಾಠ ನಿನಗೆ ಆಗ್ಲಿಲ್ವಪ್ಪ? ನೀನು ಕಲಿತದ್ದು ಸಾಕಾಗ್ಲಿಲ್ಲ. ಎಲ್ಲಿ ಕೌರವನ ಈರ ನಮಗೆ ತಿಳಿಯುತ್ತದೆಯೋ ಅಲ್ಲಿ ಅವನ ಇತಿಶ್ರೀ ಆದ್ರೆ ಮಾತ್ರ ನಿಮಗೆ ರಾಜ್ಯ ಸಿಗ್ತದೆ ಎನ್ನುವ ಕಾರಣದಿಂದ ಅಡಗಿದಂತ ಅವರನ್ನು ಇದುವರೆಗೆ ಹುಡುಕುವ ಕೆಲಸ ಮಾಡಿದೆವು. ಈಗ ಕಾಣ ಸಿಕ್ಕಿದಲ್ಲ ಇಂತಲ್ಲಿ ಇದ್ದಾನೆ ಎನ್ನುವ ವರ್ತಮಾನ ಕೇಳಿ ತಿಳಿದಾಗ ಅಲ್ಲಿ ಹೋಗಿ ಅವನನ್ನು ಮೇಲಕ್ಕೆ ತೆಗೆದು ಅವರನ್ನು ವಧಿಸಬೇಕಾದ್ದು ನಮಗೆ ಕರ್ತವ್ಯ. ದೇವರೇ, ಏನು ಆತ ವಿರೋಧಿಯೇನೋ ಹೌದು, ಹಾಗಿದ್ದು ಬಂಧುವಲ್ಲವೇ ಕೊಲ್ಲಬಹುದೇ? ಬಂಧುಗಳನ್ನು ನಾನೇ ಕೊಂದಿದ್ದೇನೆ. ನೀನು ಕಥೆಯನ್ನು ಮರೆತೆಯಾ? ನಾನು ಹಿಂದೆ ಕಾದಿದ್ದ ಬಗೆಗಳನ್ನು ಅವರು ಲೋಕ ಭಾರಕರು. ಅಂತವರನ್ನು ಕೊಲ್ಲುವಲ್ಲಿ ನಾವು ಕಟ್ಟುನಿಟ್ಟಾದಂತಹ ಶ್ರದ್ಧೆಯಿಂದಲೇ ಹೋಗ್ಬೇಕು ಅನ್ನುವಂತಹ ಪಾಠವನ್ನು ನನ್ನ ಬಾಲ್ಯದಲ್ಲೇ ನಾನು ತೋರಿಸಿಕೊಟ್ಟಿದ್ದೇನೆ. ಮಾತೆಯಾದಂತಹ ದೇವಕಿ ದೇವಿಗೆ ಭ್ರಾತೃವಾದಂತಹ ಕಂಸನು ಲೋಕಕ್ಕೆ ಅನ್ಯಾಯ ಮಾಡಿದ. ಅವನ ಸಂಬಂಧದಲ್ಲಿ ಮಾವ ಎನ್ನುವಂತಹ ಕಥೆಯನ್ನು ಮುಂದೆ ತಿಕ್ಕಲಾರದೆ ಅವನನ್ನು ವಧಿಸಿ ಮುಗಿಸಂತಹ ನನ್ನ ಕಥೆಯನ್ನು ನೀನು ಆದರ್ಶವಾಗಿ ತೆಗೆದುಕೊಂಡ್ರೆ ನಿನಗೆ ಅದುವೇ ಸಾಧಿಸದೆ ಸಾಕಾಗ್ತದೆ. ಇನ್ನು ಯೋಚಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗನೆ ನೀರಿನ ಮೇಲೆ ಕೆಪ್ಪಿಸಿ ಅವನನ್ನು ಮುಗಿಸು. ಅದಕ್ಕೇನು ಮಾಡಬೇಕು? ನಾವೆಲ್ಲರೂ ಜೊತೆಯಾಗಿ ಎಲ್ಲರೂ ಸರೋವರ ಕಾಣಿಸುತ್ತಾ ಇದೆ. ಇದೇ ಸರೋವರದಲ್ಲಿ ಮುಳುಗಿದ್ದಾನೆ ಅಂತ ತಾನೇ ನಿನ್ನ ದೂತರು ಬಂದು ನಿನಗೆ ತಿಳಿಸಿದ್ದು. ಆದರೆ ಹೋದ ಹಾಗೆ ಕಾಣ್ತಾ ಇದೆಯಲ್ಲ. ಓಹೋ, ಹೆಜ್ಜೆ ಹೌದಲ್ಲ. ಎದ್ದು ಹೋದಾಗ ಕಾಣಿಸುವುದು ಮಾತ್ರ, ಅವ ಅದರಲ್ಲಿ ಇದ್ದೇ ಇದ್ದಾನೆ. ಆ ಮರ್ಮವನ್ನು ನಾನು ತಿಳಿದುಕೊಂಡಿದ್ದೇನೆ. ಯಾಕಂದ್ರೆ ನಿನ್ನಾಗಿದ್ದವರನ್ನು ವಂಚಿಸುವುದಕ್ಕೆ ಬೇಕಾಗಿ ಈ ರೀತಿ ಅಪಾಯದ ಹೆಜ್ಜೆಯನ್ನಿಟ್ಟುಕೊಂಡು ಹೋಗಿದ್ದಾನೆ. ನೀರಲ್ಲಿ ಮುಳುಗಿದಾಗ ಕಾಲು ಒದ್ದೆ ಆಯ್ತು ತಾನೆ, ಹಿಂದಕ್ಕೆ ಹೆಜ್ಜೆಯನ್ನು ಆಧರಿಸಿಕೊಂಡು 10 ಹೆಜ್ಜೆ ಬಂದು ಅದೇ ಹೆಜ್ಜೆಯನ್ನು ಆಧರಿಸಿ ಮುಂದಕ್ಕೆ ಹೋಗಿ ಮುಳುಗಿದ್ದಾನೆ. ಅದು ಖಗ ಸಂತತಿಯೆಲ್ಲ ನೀರನ್ನು ಮುಟ್ಟುವುದಕ್ಕೆ ಅಸಾಧ್ಯವಾಗಿ ಹಾರಿ ಹೋಗುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇವೆ ಎಂಬುದರಿಂದ ಆ ನೀರಲ್ಲೇ ಮುಳುಗಿ ಆತನು ಜಲ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಇದ್ದಾನೆ. ಆದ ಕಾರಣ ಸರದಿ ಪ್ರಕಾರವಾಗಿ ಒಬ್ಬೊಬ್ಬರು ಆತನನ್ನು ಸರಿಯಾಗಿ ಛೇಡಿಸಿ ಮಾತನಾಡುವಂತಹ ಮಾತು. ಈಗ ಕರೆಯುವುದು ಯಾರು? ಕೇಳೋ ಕೌರವ ಪುತ್ರ ಮಿತ್ರಾದಿ ಬಾಂಧವ ಜಲವಾನಿಕ್ಕೆ ಸಂಕರದಿ ಬೀಳಲು ಬಹುದೇ ನೀನೇ ಸರೋವರದುಳು ಎಳಿತ ಬಾರಯ್ಯ ಮುದದಿ. ಕೇಳು ಕೌರವ ಕೌರವ
ಕೆಳಗಿದ್ದೀಯಲ್ಲ, ಚಂದ್ರ ವಂಶಸ್ಥನಾದಂತಹ ನಿನಗೆ ಹೇಳಿಸಿದ ಕಾರ್ಯವೋ ಇದು. ಒಮ್ಮೆ ಮೇಲೆದ್ದು ಬಾ, ನಿನಗೇನಾಗಬೇಕು ಹೇಳು, ನಾನು ಕೊಡ್ತೇನೆ. ಆಗ್ಲಿಕ್ಕಿಲ್ಲ, ಕೇಳು ಧರ್ಮಜ ಅಂತ ನಾನು ಹೇಳಿದೆ, ನೀನು ಆ ಕೇಳು ಅವನಿಗೆ ಕೊಡ್ತೀಯ. ಈಗ ಕೇಳು ಕೇಳು ಗೌರವ ಅಂತ ಮಾಡಿದ್ಯಾ, ಸಾಕಾಗಿಲ್ಲ. ಯಾಕಂದ್ರೆ ಈ ರೀತಿಯಾಗಿ ಸಮಾಧಾನದ ಮಾತುಗಳನ್ನು ಆಡಿದ್ರೆ ಕೋಪೋದ್ರಿಕ್ತನಾದಂತ ಅವನನ್ನು ಕೆರಳಿಸುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ನೋಡು, ನೀನು ದೊಡ್ಡವ, ನಿನ್ನಿಂದ ಆಗ್ಲಿಲ್ಲ ಅಂತ ಆಗುವಾಗ ಸಣ್ಣವನನ್ನು ನಾವು ಮಾತನಾಡಿಸಲಿಕ್ಕೆ ಅರ್ಪಣೆ ಮಾಡುದು. ಆಗ ಸಣ್ಣವರಿಂದ ನೀರಿನಲ್ಲಿ ಅಡಗಿದೆಯೋ ಇದು ನಕುಲ ಕರೀತಾ ಇದ್ದಾನೆ, ಮೇಲೆ ಬಾ ಮೇಲೆ ಬಾ ಮೇಲೆ ಬಾ. ಏನು ಪರಿಣಾಮವಾಗ್ಲಿಲ್ಲ. ನೋಡೋಣ, ನೀನೊಮ್ಮೆ ಆಹ್ವಾನಿಸಿ. ಇದೋ ನಕುಲ ಕರೀತಾ ಇದ್ದೇನೆ, ಮೇಲೆ ಬಾ. ವಂಶ ಕೇವಲ ಸಣ್ಣವರು ಅಂತ ಗ್ರಹಿಸಿದ್ನೋ ಏನೋ. ಆದ್ರಿಂದ ಅರ್ಜುನ ಇನ್ನೊಂದ್ಸಲ ಕರೀತೀಯ ಬಾ. ನಾನು ಪ್ರಯತ್ನ ಮಾಡ್ಲಿಕ್ಕೆ ಸೊಕ್ಕೆ ರಣಹೇಡಿಯಾಗಿ ಯುದ್ಧಕ್ಕೆ ಹೆದರಿ ಈ ಸರೋವರದಲ್ಲಿ ಬಂದು ಅಡಗಿ ಕೂತವನೇನಲ್ವೇ, ಇಗೋ ಮಧ್ಯಮ ಮಾಡುವಂತ ಪಾರ್ಥ ನಿನ್ನನ್ನು ಕರೆಯುತ್ತಾ ಇದ್ದೇನೆ, ಬಾರು. ಸಾಹಸ ಅಡ್ಡಿಲ್ಲ, ಆದ್ರೆ ಏನ್ ಮಾಡೋದು? ಏನೋ ಒಂದು ಗರ್ವ ಉಂಟವನಲ್ಲಿ. ಅವನ ಗರ್ವ ಯಾವುದು ಅಂತ ತಿಳಿಬೇಕಿದ್ರೆ ಬಹುಶಃ ನಮ್ಮ ಪ್ರೇಮ ಭಾವನೆ ಆಗ್ಬೇಕು. ನಾನೇ ಕರಿಬೇಕ ದೇವ್ರೆ?
ಸಲಿಲದು ಯಾತಕ್ಕೆ ಸುಮ್ಮನೆ ಮುಳುಗಿ ಸಲಿಲದು ಯಾತಕ್ಕೆ ಸುಮ್ಮನೆ ಮುಳುಗಿ ಸುಲಿಸೈ ದ್ರುಪದಯ ತೀರಯ ಫಡಫಡ ಸುಲಿಸೈ ದ್ರುಪದಯ ತೀರಯ ಫಡಫಡ ಎಲ್ಲ ಎಲ್ಲ ಛೀ ದ್ರುಪದಿಲ್ಲ ನೃಪ ಕುಲದಲ್ಲಿ ಹುಟ್ಟಿದವನೇನು ಕುಲ್ಲಿಯ ಹಾಗೆ ಬದುಕುವುದಕ್ಕೆ ಆಶೆ ಪಟ್ಟೆಯೇನೋ ಜಲದಲ್ಲಿ ಅಡಗಿ ನೀನು ಜೀವ ಭಯದಿಂದ ಆ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಿ. ಸುಯೋಧನ, ನೀನು ಎದೆ ತಟ್ಟಿ ಹೇಳಿಕೊಂಡವ ಕೌರವೇಶ್ವರ ಜಲತಂಕಮಲ್ಲ. ನಿನ್ನಷ್ಟು ಸಾಮರ್ಥ್ಯಶಾಲಿ ಮತ್ತೊಬ್ಬ ಈ ಪ್ರಪಂಚದಲ್ಲಿಲ್ಲ. ಆದರೆ ಏನು ಇವತ್ತೇನಾಯ್ತು ನಿನ್ನ ಪೌರುಷ? ನೀರಿನಲ್ಲಿ ಅಡಗಿದ್ದೀಯಲ್ಲ, ಮೇಲೆ ಮಾಡು. ನೋಡಿರಿ, ತಾಳಗಳನ್ನು ತಂದಿದ್ದೇನೆ. ಕಪಟದ ಜೂತವನ್ನು ನಾನು ನೀನು ಜೊತೆಯಾಗಿ ಕುಳಿತು ಬಹಳ ಚಂದದಲ್ಲಿ ಆಡಬೇಕು. ಜಯ ಅಪಜಯ ಯಾರಿಗೆ ಅಂತ ಆಮೇಲೆ ತಿಳಿಯಬೇಕು. ಅದೂ ಅಲ್ಲ, ನಮ್ಮ ಮಡದಿಯಾದಂತಹ ಪಾಂಚಾಲೆಯಲ್ಲಿದ್ದಾಳೆ. ಅವಳ ಸೆರಗಿಗೆ ಕೈ ಇಕ್ಕಿ ಸೀರೆಯನ್ನು ಸುರಿಸುವುದಕ್ಕೆ ಪ್ರಯತ್ನ ಮಾಡುವ. ನೀನೇನು ಮಹಾವೀಳು, ನಮ್ಮ ಗದೆಯ ಗಾತ್ರಕ್ಕೆ ಜಲಚರಗಳ ಜೊತೆಯಲ್ಲಿ ನೀನು ಮೇಲೆ ಹಾಯ್ಸ. ಐವರಲ್ಲಿ ಹೋರಾಡುವುದು ಧರ್ಮವೇ ಹೇಳು. ಐವರಲ್ಲಿ ಒಬ್ಬನನ್ನು ನೀನು ಆರಿಸಿ ಅವರನ್ನು ನೀನು ಗೆದ್ದೆ ಎಂದಾದ್ರೆ ಈ ಬಡವಿಯ ಸರ್ವ ಅಧಿಕಾರ ನಿನಗಾಗುತ್ತದೆ. ಹೇಗೆ ನಾನಾದೀತು ನಿನ್ನಯ ಬಲ್ಲು ಏನು, ನಿನ್ನಯ ಬಲ್ಲು ಏನು, ನಿನ್ನಯ ಬಲ್ಲು ಏನು ಏನು ಮಾರುತಿ ನನ್ನೋ ನಿರೀಕ್ಷಿಪೆನು ಏಕ್ಷಿಪೆನು
ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಚಿನ್ನರು ಯಮಳರು ಚಿನ್ನರು ಯಮಳರು ಚಿನ್ನರು ಯಮಳರು ಚಿನ್ನರು ಯಮಳರು ಚಿನ್ನರು ಯಮಳರು ಎನ್ನಿ ಭೀಮನ ಎನ್ನಿ ತಿರುಗಿ ಬಿಡು ಎನ್ನಿ ಭೀಮನ ಎನ್ನಿ ತಿರುಗಿ ಬಿಡು ಸಣ್ಣವನ ಜೂನ ಚಿನ್ನರು ಯಮಳರು ಎನ್ನಿ ಭೀಮನ ಎನ್ನಿ ತಿರುಗಿ ಬಿಡು ನಿನ್ನಯ ಬಲು ಏನು ನಿನ್ನಯ ಬಲು ಏನು ಮಾರುತಿಯನ್ನು ನಿರೀಕ್ಷಿತೆನು ನಿನ್ನಯ ಬಲು ಏನು ಧರ್ಮದ ಮಾತ್ರೇಶ್ವರನನ್ನು ಕೊಂದೆ. ಈ ಒಂದು ದೊಡ್ಡ ಸ್ಥಿತಿ ನಿನಗೆ ಗದಾಯುದ್ಧಕ್ಕೆ ನೀನು ನಿನ್ನ ಬಲವೇನು ನನಗೆ ಚೆನ್ನಾಗಿ ಗೊತ್ತಿದೆ. ಅರ್ಜುನ ನೀನು ಅವನಿಗೆ ಸರಿ ನಿಲ್ಲುವುದಕ್ಕಾಗುವುದಿಲ್ಲ. ಅವ ಯುದ್ಧ ಮಾಡುವ ಗಂಡ ಹೋರಾಟಕ್ಕೆ ನಿಲ್ಲುವುದಕ್ಕೆ ಅರ್ಜುನ ಊರ್ವಶಿಯ ಶಾಪವೋ ಇವನ ಪಾಪವೋ ಅರೆವೆಣ್ಣಾಗಿ ಧನುರ್ಧರ ಧನಂಜಯ ಸಣ್ಣವ ಅಪ್ರಯೋಜಕ ಮಾತು ನೋಡ ಮಗ ನಿನ್ನ ಮುಖ ಒಮ್ಮೆ ನೋಡಿ ಬಿಡ್ತೀನಿ. ಇವರಿಗೆ ಇಬ್ಬರಿಗೊಂದು ಅಭ್ಯಾಸ. ಏಯ್ ಪಾಂಚಾಲಿಯಲ್ಲಿ ಕೇಳಿ ಅಭ್ಯಾಸ ಅಲ್ಲ, ಅದು ನಿನಗೆ ಬೇಡ. ನನಗಲ್ಲ ನಿಮಗೆ. ಅಯ್ಯೋ ಇವರ ವಿಚಾರ ಬಿಡು. ಅವ ಇದ್ದಾನಲ್ಲ ಯಾರು? ಗಾಳಿಗೆ ಹುಟ್ಟಿದವ ಏಯ್ ಮಾರುತಿ. ಇವ ಭಾಷಾಬದ್ಧ ಹೆಂಡತಿಯಾದ ಪಾಂಚಾಲಿಗೆ ನನ್ನ ತೊಡೆಮರೆಯುವುದಾಗಿ ಮಾತು ಕೊಟ್ಟವನಲ್ವೇ. ಇವನ ಉತ್ಸಾಹವೋ ಇವನ ಉನ್ಮಾದವೋ ಇವನ ಕಟ್ಟಾಸ್ತರವೋ ತೋರಲಿ. ನೋಡಿ ಗುರುರಾಯಗೆ ಇಂತೆಂದ ಅಮೃತ ಕಿರಣ ನನಗೆ ಮಾತು ಬರುವುದಿಲ್ಲ. ಅವನೇ
ನಮ್ಮ ಗುರುಗಳ ನೀವು ಮಾತಾಡಬಾರ್ದು. ಇಲ್ಲ ಇಲ್ಲ, ನಾನು ಮಾತಾಡ್ತೇನೆ. ಇದು ವಿಷಯ ಉಂಟು. ನಿನಗೆ ಯಾಕೆ ಇಷ್ಟು ಸಿಟ್ಟು ಬರ್ಬೇಕು ಹೇಳು ಅಣ್ಣ? ನಾನು ವಿಷಯ ಹೇಳ್ತೇನೆ, ನೀನು ಕೇಳ್ತೀಯಲ್ಲ. ಅಂದ್ರೆ ಒಂದು ತೊಂದ್ರೆ, ನೀನಿಲ್ಲದೆ ಎಷ್ಟು ಕಾಲ ಆಯ್ತು. ನೀನು ಹೋಗಿ ಇದ್ದಲ್ಲೆಲ್ಲ ತಿರುಗಾಟ ಮಾಡಿ ಬರುವಾಗ ಇಲ್ಲಿ ನೋಡು ಹೀಗಾಗಿದೆ. ಎರಡು ಪಕ್ಷ ಇತ್ತು ಹೌದಾ? ಒಂದು ಧರ್ಮದ ಪಕ್ಷ, ಮತ್ತೊಂದು ಅಧರ್ಮದ ಪಕ್ಷ. ಧರ್ಮದ ಪಕ್ಷ ಉಳಿದಿದೆ, ಅಧರ್ಮದ ಪಕ್ಷ ಅಳಿದು ಹೋಗಿದೆ. ಎಲ್ಲ ಸತ್ತಿದ್ದಾರೆ. ಅವ ಒಬ್ಬ ಇದ್ದಾನೆ. ಈಗ ಸತ್ತವ ಎಲ್ಲ ಧರ್ಮಿಗಳಲ್ಲ ಅಲ್ಲ, ಇವರಿಗೆ ಸಾಯಿ ಹೋಗಿತ್ತಲ್ಲ. ಯುದ್ಧದ ಮುಕ್ತಾಯ ಆಗ್ಲಿಲ್ಲ ಎನ್ನುವ ಕಾರಣಕ್ಕೆ ಅವ ಒಬ್ಬ ಇದ್ದಾನಲ್ಲ. ಈಗ ನೀನು ಹೇಳಿದ್ದೇನು? ಧರ್ಮ ಮಾಡಿದವರು ಉಳಿದಿದ್ದಾರೆ. ಧರ್ಮದ ಪಕ್ಷ. ಈಗ ಪಕ್ಷ ಎಲ್ಲಿಟ್ಟು? ಅಲ್ಲಿ ಪಕ್ಷ ಇಲ್ಲ. ಈಗ ಅದೊಂದು ಲಕ್ಷ ಮಾತ್ರ. ಪಕ್ಷ ಬೇಡವೋ? ಬೇಡ, ಪಕ್ಷದ ವರಿಷ್ಠ ಇದ್ರೆ ಸಾಕಾಗ್ತದೆ. ನೋಡು, ಪಕ್ಷವನ್ನು ಬಿಟ್ಟು ಮತ್ತೆ ಪಕ್ಷ ಇಲ್ಲದೆ ಬರೇ ಒಂದು ಹೆಸರು ಮಾತ್ರ ಇದ್ರೆ ಏನಾಗ್ತದೆ ಅಂತ ನಿನಗೆ ಕಳೆದ ಘಟನೆಯಲ್ಲಿ ಒಳ್ಳೆ ಬೀಜ ಒಂದಿದ್ರೆ ಸಾಕು, ಊರಿಡಿ ಸಾಕಾಗ್ತದೆ ಅದು. ಅಲ್ಲ, ಈ ಬೀಜ ಈಗ ಅವ ಹೇಳಿದ್ದನ್ನು ಕೇಳಿ ನನಗೆ ಹೊಡೆದಿ. ಹೌದಾ? ನೀನು ಯಾರು? ನೀನು ನನ್ನ ಅಣ್ಣ. ನೀನು ಯಾರು? ನಾನು ನಿನ್ನ ತಮ್ಮ. ಅದಲ್ಲ, ನೀನು ಯಾರು? ನಾನು ಕೃಷ್ಣ. ನಾನು ಯಾರು? ಬಲರಾಮ. ನನ್ನಪ್ಪ ನಿನ್ನಪ್ಪನ, ನಿನ್ನಪ್ಪ ನನ್ನಪ್ಪನ. ಅಪ್ಪ ಅಪ್ಪ ಹೌದು. ನನ್ನಪ್ಪ ನಿನ್ನಪ್ಪ ಹೌದು. ಹೌದಾ? ಹೌದೌದು. ಅಂದ್ರೆ ನೀನು ಮೊದಲು ಹುಟ್ಟಿದ್ದೆ ಎನ್ನುವ ಕಾರಣದಿಂದ ಅದು ನೀನು ವಿಶ್ಲೇಷಣೆ ಕೊಡಬೇಡ. ನನ್ನಪ್ಪ ನಿನ್ನಪ್ಪ. ಸರಿಯಪ್ಪ, ನಿನ್ನಪ್ಪ. ನಾನು ಹೇಳಿದ್ದನ್ನು ನೀನು ಕೇಳಬೇಕೆ ವಿನಃ ನೀನು ಹೇಳಿದ್ದನ್ನು ನಾನು ಕೇಳಲಿಕ್ಕಿಲ್ಲ. ಹಾಗಿದ್ರೆ ಅಲ್ಲ, ಅವನೇ ಹೇಳಿದ್ದನ್ನು ಕೇಳಬಹುದು. ಶಿಷ್ಯ. ಈಗ ನಿನ್ನ ಶಿಷ್ಯ ಆಗಿಯೇ ಇದ್ದಾನೋ? ಇದ್ದಾನೆ ಅಣ್ಣ. ಪ್ರತ್ಯಕ್ಷ ಪ್ರಮಾಣ ಬೇರೆ, ಆಗಮ ಪ್ರಮಾಣ ಬೇರೆ, ಅನುಮಾನ ಪ್ರಮಾಣ ಬೇರೆ. ನನ್ನ ಮಾತು ಕೇಳು. ನಿನ್ನ ಅನುಮಾನ ಪ್ರಮಾಣ ಪ್ರತ್ಯಕ್ಷ ನಿನ್ನ ಕಣ್ಣಿನಲ್ಲೇ ನೀನು ನೋಡಿದ್ದನ್ನು ನಂಬತಿಯಲ್ಲ. ನಂಬ್ತೇನೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿದರ್ಶನ ನಿನ್ಗೆ ಬೇರೆ ಬೇಡ. ನೀನೇ ಇಲ್ಲಿ ನಿಲ್ಲು. ಆ ಪಕ್ಷದ ನೇತಾರನಾಗಿ ಈ ಪಕ್ಷದ ನೇತಾರನಾಗಿ ನಾನಿದ್ದೇನೆ. ಯಾವ ಯುದ್ಧ? ಯುದ್ಧ ಧರ್ಮ ಯುದ್ಧ. ಧರ್ಮ ಯುದ್ಧ, ಗದಾ ಯುದ್ಧ. ಒಂದು ತರಹ. ಏನು? ನೀವು ಆ ಪಕ್ಷದ ಅಧ್ಯಕ್ಷ. ಹೌದು. ನಾನು ಈ ಪಕ್ಷದ ಅಧ್ಯಕ್ಷ. ನೀನೆ. ಇಬ್ರು ಹೇಳ್ಲಿಕ್ಕಿಲ್ಲ. ಆದ್ರೆ ಮುಖ ನೋಡ್ಬಹುದು. ಮುಖ ನೋಡ್ಬೋದು. ಕೂತಲ್ಲಿಂದ ಭಾವನೆ ಗೊತ್ತಾಗುದು. ಕೂತಲ್ಲಿಂದ ಹೇಳ್ಲಿಕ್ಕಿಲ್ಲ. ಎದ್ರ ಮತ್ತೆ ಉತ್ತರ ಕೊಡ್ಬೇಕಾದಿತ್ತು ನನಗೆ. ಹೇಳ್ಬಾರ್ದು. ಕೂತ್ಕೊಳ್ಳಿ. ಆದಿತ್ತು. ಅಲ್ಲ, ನಿರ್ಣಯ ಗೊತ್ತುಂಟಲ್ಲ. ನೀನು ನನಗೆ ಕಳಿಸುವುದ ಗದಾ ಯುದ್ಧ? ನೆನಪಿಸಿ. ಎಂತದ್ದು? ನೀವು ಹೆಚ್ಚು ಮಾತಾಡಬಾರ್ದು. ಈಗ ಮೇಲೆ ಬಂದು ನಿನ್ನ ಅದಟನ್ನು ತೋರಿಸುವುದಕ್ಕಾಗಿ ಮುಂದುವರಿದಿದ್ದಿ. ನಿನ್ನ ಛಲ, ನಿನ್ನ ಅದಟು ಈ ಕ್ಷಣದಲ್ಲಿ ಕಾಣುವುದಕ್ಕೆ ನಾನು ಮುಂದೆ ಬಂದಿದ್ದೆ. ನನಗೆ ಚೆನ್ನಾಗಿ ಗೊತ್ತಿದೆ. ವಾತಾಟವನ್ನು ಬಿಡು, ಜೂಜಾಟ ಹೇಳಿ. ನಿನ್ನ ಪರಾಕ್ರಮ ಏನಾಯ್ತು?
ನನಗೆ ಚೆನ್ನಾಗಿ ಗೊತ್ತಿದೆ. ಆ, ಹೆಣ್ಣಿಗರಂತೆ ನೆಲ ನೋಡುತ್ತಿದ್ದವ ಮುಂದೆ ಶಕ್ತಿ ತೋರಿಸ್ತೇನೆ ಬಾ. ಯುದ್ಧ ಕೌರವ ಧರ್ಮಜಾತೆ ಭಗವತ್ತಮರ ಕರೆ ಕರೆದ ನುಡಿದನು, ಕರೆ ಕರೆದ ನುಡಿದನು ಮದದ ಮೋಡಿಯನು. ಓಡಿ ಬನ್ನಿ. ಯಾರು ಇಲ್ಲ, ನಮ್ಮ ಕಡೆಯವರು ಯಾರೂ ಇಲ್ಲ. ಎಲ್ಲ ನಕ್ಷತ್ರ ರೂಪಿಗಳಾಗಿದ್ದಾರೆ. ಇವ ಇದ್ದಾನೆ ಯುದ್ಧಕ್ಕೆ ಬಾ ಎಂದವ, ಧರ್ಮಕ್ಕೆ ಹುಟ್ಟಿದವ. ನೋಡಿರಿ ಧರ್ಮಜ, ನೋಡಿರಿ ಧರ್ಮಜ, ಫಲಗುಣಾದಿಗಳು ರೋಡೆಯೊಳನಿಲ್ಲ ಜಾಯ್ ಬಿದ್ದ ಚಂದಗಳು, ರೋಡೆಯೊಳ್ ಅನಿಲ್ಲ ಜಾಯ್ ಬಿದ್ದ ಚಂದಗಳು, ಚಂದಗಳು ಚಂದಗಳು ತನ್ನ ಮಾನಿನಿಗಿತ್ತ ಮುನ್ನಿನ ಭಾಷೆ ತನ್ನ ಮಾನಿನಿಗಿತ್ತ ಮುನ್ನಿನ ಭಾಷೆ ವ್ಯರ್ಥ, ಕನ್ನಡಿ ಗಂಟಾಯ್ತು ಕೈ ತಪ್ಪಿ ಹೋಯ್ತು, ಕನ್ನಡಿ ಗಂಟಾಯ್ತು ಕೈ ತಪ್ಪಿ ಹೋಯಿತು. ನೋಡಿರಿ ಧರ್ಮಜ ಫಲಗುಣಾದಿಗಳು. ಧರ್ಮರಾಯ ನೋಡ ಭೀಮಾರ್ಜುನ. ಅಯ್ಯ ಭೀಮ ಬಿದ್ದ, ಅರ್ಜುನ ನಾನಾದೀತ. ಏಯ್ ಹೆಣ್ಣಿಗ ನೋಡ, ಮಕ್ಕಳು ನೋಡಿ, ನೋಡುವುದಕ್ಕೆ ತಿಳಿಯದ ಇದ್ದರೆ ಸ್ವಲ್ಪ ಅಭ್ಯಾಸ ಮಾಡಿ. ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು, ಯಾರನ್ನು ನೋಡಬೇಕು. ಅಯ್ಯೋ ತಮ್ಮ ಹೆಂಡತಿಯ ಮಾತು ಗೊತ್ತಾ, ಕಮ್ಮಡಿಯೊಳಗಿರುವ ಗಂಟನ್ನು ಪಡೆಯುವುದಕ್ಕೆ ಪ್ರಯತ್ನಿಸಿದ ಹೆಡ್ಡನಂತಾಯ್ತು. ಅಯ್ಯೋ ಭೀಮ ಬಿದ್ದ ಒಂದು ಚಂದ, ದೊಡ್ಡ ಮರ ಬಿದ್ದ. ಇವರೆಲ್ಲ ನೋಡ್ಬೇಕಾದ್ರೆ ಇವೈತ ಅಲ್ಲ ಶ್ರೀಧ ಕಪಟ ನಾಟಕ ರಂಗ 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 ಕಪಟ ನಾಟಕ ರಂಗ ರಂಗ ಕಪಟ ನಾಟಕ
ರಂಗ ಕಪಟ ನಾಟಕ ರಂಗ ಕಪಟ ನಾಟಕ ನಾಟಕ ರಂಗ ಗುಪಿತವೇನೋ 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 ನಿನ್ನಂಗ ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ಚಪಳ ಧ್ವನಿ ಮಾತಾಡು ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ಚಪಲ ಧ್ವನಿ ಮಾತಾಡು ಚಪಳ ಧ್ವನಿ ಮಾತಾಡು ನಿಪುಣ ಭೀಮನ ನೋಡು ಚಪಳ ಚಪಟ ನಾಟಕ ರಂಗ ಕಪಟ ನಾಟಕ ರಂಗ ಗುಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಲ ಧ್ವನಿ ಮಾತಾಡು ರಂಗ ರಂಗ ನಿನ್ನ ಚಾಪಲ್ಯ ತೋರಿಸೋ. ನಿನ್ನ ನಿಪುಣನಾದ ಭೀಮ ತಾನಾಗಿಯೇ ಭೂಮಿಗೆ ಉರುಳಿದ್ದಾನೆ. ವಿದ್ಯಾಧರ ಪ್ರಕ್ರಿಯೆಯಿಂದ ಮೇಲೆ ಗದೆಯನ್ನು ಮಂಡಲಾಕಾರವಾಗಿ ತಿರುಗಿಸುತ್ತಿದ್ದಾಗ ಬೇಕೆಂದೇ ತಲೆ ಇಟ್ಟನಲ್ಲ ನಿನ್ನ ನಿಪುಣ ಭೀಮ ಕಪಟ ನಾಟಕ ರಂಗನಿ. ನನ್ನ ಶ್ರೇಷ್ಠವಾದವನ್ನು ನಿನ್ನಲ್ಲಿ ಅಧಿಕ ಮಾಡಿಕೊಂಡಿದ್ದೇನೆ. ಈಗೇನಾಯ್ತು? ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು? ಇಂದಿರೇಜ ಮುಗುಂದಲಾಲಿದು ಈ ವಾಯುಪುತ್ರ ಉಸಿರು ಎಂದು ಪದರೆದು ಬಂದ ತೋರಿದು ಮಂದರಾಜರ ಮಂದರಾನನ ನಂದ ಗಂಧದ ನಂದನಾದಿ ಮುನೀಂದ್ರ ಪ್ರಸುಧರೇಂದ್ರ ಬಂದ ಜುಗೇಂದ್ರ ಇಂದಿರೇಜ ಮುಗುಂದಲಾಲಿದು ಇಂದಿರೇಶ ಮುಕುಂದ ಪರಿಸ್ಥಿತಿ ನೋಡು ಸ್ವಾಮಿ, ಪರಿಸ್ಥಿತಿ ನೋಡು. ಕಥೆ ಮುಗೀತು ಅಂತ ಸಂತೋಷದಲ್ಲಿ ಹಾರಾಡ್ತಾ ಏ ತುಳಸಿ ನೀರು ಹಿಡ್ಕಲ್ಲ. ವ್ಯತಿಸ್ತಾ ಇದ್ದೀನಿ. ನೋಡುವುದಕ್ಕಾದ್ರೂ ನಾನು ಹೇಳಲೇಬೇಕಾಗ್ತದೆ. ನೋಡೋಣ ಯಾವ ನಾನು